ಬೆಳಿಗ್ಗೆ ನಿದ್ರೆಯಿಂದ ಎದ್ದು ಚಂದನ ತನ್ನ ಪಕ್ಕದಲ್ಲಿ ಮಲಗಿದ್ದ ವಿರಾಟ್ನನ್ನು ನೋಡಿ ಮೆಲ್ಲಗೆ ನಕ್ಕು ಅವನ ಹಣೆ ಮೇಲೆ ಮುತ್ತಿಟ್ಟು ವಿಂಡೋ ಹತ್ರ ಹೋಗ್ತಾಳೆ. ಚಂದನ ಹೊರಗೆ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಅವಳು ಸೊಂಟ ಸುತ್ತ ಕೈ ಹಾಕಿ ಭುಜದ ಮೇಲೆ ಮುತ್ತಿಟ್ಟು, ಸ್ವೀಟಾರ್ಟ್ ನೀನು ನನಗಿಂತ ಮೊದಲು ನಿದ್ರೆಯಿಂದ ಹೇಳ್ಬೇಡ ಅಂತಾನೆ ವಿರಾಟ್. ಯಾಕೆ ವಿರಾಟ್ ಅವರೇ? ಯಾಕಂದರೆ ನಾನು ಬೆಳಿಗ್ಗೆ ಎದ್ದು ಕೂಡಲೇ ನಿನ್ನ ನೋಡಬೇಕು. ನೀನು ಕಾಣಿಸ್ತಿದ್ರೆ ನನ್ನ ಇಡೀ ದಿನ ಬೇಸರದಿಂದ ಕೂಡಿರುತ್ತೆ. ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಯು ಆರ್ ಸೋ ಕ್ಯೂಟ್ ವಿರಾಟ್ ಅವರೇ ಅಂತಾಳೆ. ಕ್ಯೂಟಾ ಅಂತ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಕಚ್ತಾನೆ. ವಿರಾಟ್ ಅವರೇ, ನೀವು ತುಂಬ ಬ್ಯಾಡ್ ಬಾಯ್. ಯಾವಾಗಲೂ ಹೀಗೆ ಬೈಟ್ ಮಾಡ್ತಿರ್ತೀರಿ. ನೆನ್ನೆ ರಾತ್ರಿ ಕೂಡ ಹೀಗೆ ಮಾಡಿದ್ದೀರಿ. ಯು ಆರ್ ಸೋ ವೈಲ್ಡ್ ಅಂತಾಳಿ ಚಂದನ. ಸ್ವೀಟಾರ್ಟ್ ಅಂತ ಅವಳ ಹತ್ರ ಕೇಳಿಕೊಂಡು, ನಾನು ಕ್ಯೂಟ್ ಅಥವಾ ವೈಲ್ಡ್ ಎರಡರಲ್ಲಿ ಒಂದನ್ನು ಡಿಸೈಡ್ ಮಾಡು ಅಂತಾನೆ ವಿರಾಟ್. ಸಮ್ ಟೈಮ್ ಕ್ಯೂಟ್ ಆ್ಯಂಡ್ ಸಮ್ ಟೈಮ್ ವೈಲ್ಡ್ ಅಂತ ಚಂದನ ಅಂದ ಕೂಡಲೇ ಮೆಲ್ಲಗೆ ನಗ್ತಾನೆ ವಿರಾಟ್. ವಿರಾಟ್ ಅವರೇ, ನಾವಿಂದು ಎಲ್ಲಿಗೆ ಹೋಗೋಣ? ಅವೆಲ್ಲ ಆಮೇಲೆ, ಪ್ರೆಸೆಂಟ್ ನಾವು ಒಟ್ಟಿಗೆ ಸ್ನಾನ ಮಾಡೋಣ ಅಂತ ಅವಳನ್ನ ಎತ್ಕೊಂಡು ವಾಶ್ರೂಮ್ಗೆ ಕರೆದೊಯ್ತಾನೆ ವಿರಾಟ್. 2 ಗಂಟೆ ನಂತರ ಇಬ್ಬರು ಹೊರಗೆ ಬರ್ತಾರೆ. ಚಂದನ ವಿರಾಟ್ ಕಡೆ ಕೋಪದಿಂದ ನೋಡ್ತಿರ್ತಾಳೆ. ಅವಳು ಯಾಕೆ ಹಾಗೆ ನೋಡ್ತಿದ್ದಾಳೆ ಅಂತ ವಿರಾಟ್ನಿಗೆ ತಿಳಿದಿರೋದ್ರಿಂದ ಏನೂ ಮಾತಾಡದೆ ಅವಳ ತುಟಿ ಮೇಲೆ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್. ಹೋಗ್ತಿರೋ ವಿರಾಟನ್ನೇ ನೋಡ್ತಾ ರೆಡಿಯಾಗಿ ಹೊರಗೆ ಬರ್ತಾಳೆ. ಈಗಾಗಲೇ ವಿರಾಟ್ ರೆಡಿಯಾಗಿದ್ದರಿಂದ ಇಬ್ಬರು ಕೂಡ ನೋಡಬೇಕಾದ ಕೆಲವು ಸ್ಥಳಗಳನ್ನೆಲ್ಲ ನೋಡಿದ್ಮೇಲೆ, ಸ್ವೀಟಾರ್ಟ್ ನಾವು ನಾಳೆ ಇಂಡಿಯಾಗೆ ರಿಟರ್ನ್ ಆಗ್ತಿದ್ವಿ ಅಂತಾನೆ ವಿರಾಟ್. ಓಕೆ ವಿರಾಟ್ ಅವರೇ ಅಂತ ಕೆಲವು ಸ್ಥಳಗಳನ್ನ ನೋಡ್ತಾ ಇಬ್ಬರು ಕೂಡ ತುಂಬ ನೆನಪುಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಶ್ರುತಿ ಇನ್ನು ಆನಂದ್ ಜೊತೆ ಆಫೀಸಿಗೆ ಬರ್ತಾಳೆ. ಯಾಕಂದರೆ ಅವಳಿಗೆ ಆನಂದ್ ಜೊತೆ ಇರಬೇಕನ್ಸುತ್ತೆ. ಇಬ್ಬರು ಕೂಡ ಕ್ಯಾಬಿನ್ಗೆ ಹೋಗಿ ಶ್ರುತಿಯನ್ನು ಸೋಫಾದಲ್ಲಿ ಕೂರಿಸಿ ಅವಳ ಹತ್ರ ತುಂಬ ಮ್ಯಾಗ್ಝಿನ್ ಇಟ್ಟು ಇವೆಲ್ಲವನ್ನು ಓದು ಶ್ರುತಿ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಅವಳಿಗೆ ಎದುರಾಗಿ ಚೇರ್ನಲ್ಲಿ ಕೂತು ತನ್ನ ಕೆಲಸ ಮಾಡ್ತಿರ್ತಾನೆ ಆನಂದ್. ಅಷ್ಟರಲ್ಲಿ ಕ್ಯಾಬಿನ್ ಡೋರ್ ನಾಕ್ ಆಗಿದ್ದರಿಂದ ಕಮೀನ್ ಅಂತ ಕರೀತಾನೆ ಆನಂದ್. ತಕ್ಷಣ ಬಾಗಿಲು ತೆರೆದು ಜೂಲಿ ಒಳಗೆ ಬರ್ತಾಳೆ. ಹಾಯ್ ಆನಂದ್. ಆ ಧ್ವನಿ ಕೇಳಿ ಶ್ರುತಿ ಅವಳ ಕಡೆ ನೋಡ್ತಾಳೆ. ಅಲ್ಲಿ ಆನಂದ್ ಹತ್ರ ಒಬ್ಬ ಹುಡುಗಿಯನ್ನು ನೋಡಿ ಕಣ್ಣುಗಳನ್ನ ಸಣ್ಣದು ಮಾಡಿ ಕೋಪದಿಂದ ಆನಂದ್ ಕಡೆ ನೋಡ್ತಾಳೆ ಶ್ರುತಿ. ಜೂಲಿ ನೀನಿಲ್ಲಿ ಅಂತ ಶ್ರುತಿ ಕಡೆ ನೋಡ್ತಾನೆ ಆನಂದ್. ಅವಳು ಅವನ ಕಡೆಯೇ ಕೋಪದಿಂದ ನೋಡ್ತಿರ್ತಾಳೆ. ಜೂಲಿ ನಗ್ತಾ ಆನಂದ್ ಕಡೆ ನೋಡ್ತಾ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಬಂದೆ ಅಂತಾಳೆ. ಆನಂದ್ ಏನು ಅಷ್ಟರಲ್ಲಿಗೆ ಬಂದು ಹಲೋ ಮಿಸ್ ಜೂಲಿ ಅಂತಾಳೆ ಶ್ರುತಿ. ಉಫ್ ಆನಂದ್, ಇಂದು ನಿನ್ನ ಕೆಲಸ ಮುಗೀತು. ಈ ಜೂಲಿ ಕೂಡ ಹಿಂದೆ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತಾ ಅಂತ ಮನಸ್ಸನ್ನು ಅಂದ್ಕೊಳ್ತಾನೆ ಆನಂದ್. ಹೆಲೋ, ಆದರೆ ನೀವ್ಯಾರು? ಇವಳು ನನ್ನ ವೈಫ್ ಶ್ರುತಿ. ಆ್ಯಂಡ್ ಶ್ರುತಿ, ಇವಳು ಜೂಲಿ ನನ್ನ ಕ್ಲೈಂಟ್ ಅಂತ ಆನಂದ್. ಹಲ್ಲು ಕಚ್ತಾ ಆನಂದ್ ಕಡೆ ನೋಡ್ತಾ ಓಕೆ ಐ ಸಿ ಅಂತಾಳೆ ಶ್ರುತಿ. ಹಾಯ್ ಶ್ರುತಿ, ನೀನು ಪ್ರೆಗ್ನೆಂಟಾ? ವೆಲ್ ಕಂಗ್ರ್ಯಾಚುಲೇಷನ್ಸ್ ಅಂತ ನಗ್ತಾ ಹೇಳ್ತಾಳೆ ಜೂಲಿ. ಥ್ಯಾಂಕ್ ಯು. ಆನಂದ್ ಜೂಲಿ ಕಡೆ ನೋಡ್ತಾ, ಜೂಲಿ ನೀನು ಪ್ರಾಜೆಕ್ಟ್ ಅಂತ ಹೇಳ್ತಿರೋ ಆನಂದನ್ನು ಮಧ್ಯದಲ್ಲೇ ತಡೆದು, ಆನಂದ್ ನಾವು ಇಂದು ಡಾಕ್ಟರ್ ಹತ್ರ ಹೋಗಬೇಕು, ಮರ್ತು ಹೋದ್ಯಾ? ಡಾಕ್ಟರಾ? ಇಟ್ಸ್ ಓಕೆ ಆನಂದ್, ಈ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಆಮೇಲೆ ಬೇಕಾದರೂ ಮಾಡ್ಬೋದು. ಫಸ್ಟ್ ನೀನು ನಿನ್ನ ವೈಫ್ನನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗು. ಬಾಯ್, ನಾನು ಮತ್ತೆ ಮೀಟ್ ಆಗ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಜೂಲಿ. ತಕ್ಷಣ ಕೋಪದಿಂದ ಆನಂದ್ ಕಡೆ ನೋಡ್ತಾ, ನಾನು ಹೋಗ್ತೀನಿ, ನೀನು ಮನೆಗೆ ಬಾ, ನಿನ್ನ ಕೆಲಸ ಹೇಳ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಶ್ರುತಿ. ಉಫ್ ಅಂತ ತಲೆ ಚೆಚ್ಕೊಳ್ತಾನೆ ಆನಂದ್. ವಿರಾಟ್ ಚಂದನ ಇಬ್ಬರು ಕೂಡ ಊಟ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೊಬ್ಬ ವೆಯ್ಟರ್ ಚಂದನ ಮೇಲೆ ಜ್ಯೂಸ್ ಚೆಲ್ತಾನೆ. ಸಾರಿ ಮ್ಯಾಮ್, ತಪ್ಪಾಗೋಯ್ತು ಅಂತ ಭಯದಿಂದ ಹೇಳ್ತಾನೆ ವೆಯ್ಟರ್. ವಾಟ್ ದ ಹೆಲ್ ಅಂತ ವಿರಾಟ್ ಕೋಪದಿಂದ ಏನೋ ಹೇಳುವಷ್ಟರಲ್ಲಿ ಅವನ ಕೈಯನ್ನು ಗಟ್ಟಿಯಾಗಿ ಇಟ್ಕೊಳ್ತಾಳೆ ಚಂದನ. ಅವಳ ಕಡೆ ನೋಡ್ತಾನೆ ವಿರಾಟ್. ಪ್ಲೀಸ್ ವಿರಾಟ್ ಅವರೇ ಅಂತ ಮೆಲ್ಲಗೆ ಹೇಳ್ತಾಳೆ ಚಂದನ. ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾನೆ ವಿರಾಟ್. ವೆಯ್ಟರ್ ಕಡೆ ನೋಡ್ತಾ, ಇಟ್ಸ್ ಓಕೆ, ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ, ವಾಶ್ರೂಮ್ ಎಲ್ಲಿದೆ ಅಂತ ಹೇಳಿ ಪ್ಲೀಸ್ ಅಂತ ಚಂದನ ಅಂದ ಕೂಡಲೇ ಓಕೆ ಮೇಡಮ್ ಬನ್ನಿ ಅಂತಾನೆ ವೆಯ್ಟರ್. ನಾನು ಈಗಲೇ ಬರ್ತೀನಿ ವಿರಾಟ್ ಅವರೇ ಅಂತ ಚಂದನ ಅಂದ ಕೂಡಲೇ ಸರಿ ಅಂತಾನೆ ವಿರಾಟ್. ವೆಯ್ಟರ್ ಚಂದನಾಳಿಗೆ ವಾಶ್ರೂಮ್ ತೋರಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ವಾಶ್ರೂಮ್ಗೆ ಹೋಗಿ ತನ್ನ ಡ್ರೆಸ್ ಕ್ಲೀನ್ ಮಾಡಿ ಹೊರಬಂದ ಚಂದನಾಳನ್ನು ಯಾರೋ ಕೈ ಹಿಡಿದು ಸೈಡ್ಗೆ ಕರ್ಕೊಂಡು ಹೋಗಿದ್ದರಿಂದ ತನ್ನನ್ನು ತಾನು ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಚಂದನ. ಹೇ ಬಿಡು ನನ್ನ ಅಂತ ಕೋಪದಿಂದ ಕಿರ್ಚ್ತಾಳೆ ಚಂದನ. ಅಷ್ಟೇ ಸ್ವಲ್ಪ ದೂರ ಬಂದ ನಂತರ ಹಿಂದಕ್ಕೆ ತಿರುಗಿ ತನ್ನ ಮಾಸ್ಕ್ ತೆಗಿತಾಳೆ ನಿಶಾ. ನಿಶಾ ಅಂತ ಶಾಕ್ ಆಗ್ತಾಳೆ ಚಂದನ. ನಾನೇ, ನೀನಿಲ್ಲಿ ಏನು ಮಾಡ್ತಿದ್ಯಾ? ನನ್ನನ್ನು ಹೀಗೆ ಯಾಕೆ ಕರೆತಂದೆ ಅಂತ ಕೋಪದಿಂದ ಕೇಳ್ತಾಳೆ ಚಂದನ. ನಿನಗೊಂದು ಸತ್ಯ ಹೇಳೋದಕ್ಕೆ ಬಂದಿದ್ದೀನಿ ಮತ್ತು ಒಂದು ವಿಷಯ ತೋರಿಸೋಲು ಕೂಡ ಅಂತ ಸೈಡ್ ಸ್ಮೈಲಿಂದ ಹೇಳ್ತಾಳೆ ನಿಶಾ. ನನಗೇನು ಕೇಳೋದು ಬೇಡ, ಏನು ನೋಡೋದು ಬೇಡ ಅಂತ ಅಲ್ಲಿಂದ ಹೋಗ್ತಿರೋ ಚಂದನಾಳಿಗೆ ವಿರಾಟ್ ಧ್ವನಿ ಕೇಳಿಸಿ ತಕ್ಷಣ ಹಿಂದಕ್ಕೆ ತಿರುಗಿ ನೋಡ್ತಾಳೆ.
ಅಲ್ಲಿ ವಿರಾಟ್ ಇಲ್ಲ. ಆದರೆ ನಿಶಾ ಹತ್ತಿರ ಇರೋ ಫೋನ್ನಲ್ಲಿ ಒಂದು ವಿಡಿಯೋದಲ್ಲಿ ವಿರಾಟ್ ಧ್ವನಿ ಕೇಳಿಸುತ್ತೆ. ತಕ್ಷಣ ನಿಶಾ ಕೈಯಿಂದ ಫೋನ್ ಕಸಿದುಕೊಂಡು ಆ ವಿಡಿಯೋ ನೋಡ್ತಾಳೆ. ವಿಡಿಯೋ ಪ್ಲೇ ಆಗ್ತಿರುವಷ್ಟು ಹೊತ್ತು ಚಂದನ ಅವಳ ಕಣ್ಣಿನಿಂದ ನೀರು ದಾರಿ ದಾರಿಯಾಗಿ ಹರಿತಿರುತ್ತೆ. ಅವಳ ಕಣ್ಣೀರು ನೋಡಿ ನಿಶಾ ಮುಖದಲ್ಲಿ ಭಯಂಕರವಾದ ನಗು ಮೂಡುತ್ತೆ. ವಿಡಿಯೋ ಮುಗಿದ ಮೇಲೆ ಚಂದನ ಅವಳ ಕೈಯಿಂದ ಫೋನ್ ತೆಗೆದುಕೊಳ್ತಾಳೆ. ನಿಶಾ, ನೋಡಿದ್ಯಾ ನಿನ್ನ ಸೋ ಕಾಲ್ಡ್ ಹಸ್ಬೆಂಡ್ ಆ ಕುನಾಲ್ನನ್ನ ಹೇಗೆ ಕೊಂದ ಅಂತ? ಅದು ಕೂಡ ಬದುಕಿರುವಾಗಲೇ ಪೆಟ್ರೋಲ್ ಸುಟ್ಟು ಹಾಕಿದ್ದಾನೆ. ಇಷ್ಟು ಘೋರವಾದ ಸಾವು ನಿನ್ನ ವಿರಾಟ್ ಅವನಿಗೆ ನೀಡಿದ್ದಾನೆ. ಆ ಕುನಾಲ್ ನಿನ್ನ ಮುಟ್ಟಿದ್ದಕ್ಕೆ ನಿನ್ನ ಹಸ್ಬೆಂಡ್ ಏನು ಮಾಡಿದ ನೋಡಿದ್ಯಾ ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ ನಿಶಾ. ಈ ವಿಡಿಯೋ ಅಂತ ಇನ್ನೇನು ಹೇಳಲು ಸಾಧ್ಯವಾಗೋದಿಲ್ಲ ಚಂದನಾಳಿಗೆ. ಈ ವಿಡಿಯೋದಲ್ಲಿ ಇರೋದೆಲ್ಲವೂ ನಿಜವೇ. ನೀನು ಅಂದ್ಕೊಂಡಂತೆ ಆ ವಿರಾಟ್ ಏನೋ ಸಾಧು ಅಲ್ಲ, ಒಬ್ಬ ಕ್ರೂರ ವ್ಯಕ್ತಿ. ಮನುಷ್ಯರನ್ನು ಹೀಗೆ ಕೊಲ್ತಿರ್ತಾನೆ. ಆ್ಯಂಡ್ ಈ ವಿಷಯ ನಿನ್ನ ಹತ್ರ ಯಾಕೆ ಮುಚ್ಚಿಟ್ಟಿದ್ದಾನೆ ಗೊತ್ತಾ? ಯಾಕಂದರೆ ಇಂತಹವು ನಿನಗೆ ತಿಳಿದರೆ ನೀನು ಎಲ್ಲಿ ವಿರಾಟ್ನನ್ನು ಬಿಟ್ಟು ಹೋಗ್ತೀಯೋ ಅಂತ, ಮತ್ತು ಅವನ ನಿಜವಾದ ಸ್ವರೂಪ ನಿನಗೆಂದಿಗೂ ತಿಳಿಬಾರ್ದಂತ ಅಂತಾಳೆ ನಿಶಾ. ಅಳುತ್ತಾ ಹಾಗೆಯೇ ಮಂಡಿಯೂರಿ ಕೂತು ಬಿಡ್ತಾಳೆ ಚಂದನ. ಅವಳ ಸ್ಥಿತಿ ನೋಡ್ತಿರೋ ನಿಶಾಗೆ ಒಂದು ರೀತಿಯ ತೃಪ್ತಿ ಸಿಗುತ್ತೆ. ಅಳ್ತಿರೋ ಚಂದನಾಳ ಆ ಕಡೆ ಸ್ವಲ್ಪ ಹೊತ್ತು ನೋಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಬಹಳ ಸಮಯದಿಂದ ವಾಶ್ರೂಮ್ಗೆ ಹೋದ ಚಂದನ ಇನ್ನೂ ಬರದೇ ಇದ್ದಿದ್ದರಿಂದ ಚೇರ್ನಿಂದ ಎದ್ದು ಹೋಗಿ ವಾಶ್ರೂಮ್ಗಳನ್ನೆಲ್ಲ ಚೆಕ್ ಮಾಡ್ತಾನೆ. ಆದರೆ ಎಲ್ಲೂ ಕೂಡ ಚಂದನ ಕಾಣಿಸೋದಿಲ್ಲ. ಕಣ್ಣು ಮುಚ್ಚಿಕೊಂಡು ವೇರ್ ಆರ್ ಯು ಸ್ವೀಟ್ ಆರ್ಟ್ ಅಂತ ಕೋಪದಿಂದ ಯಾರಿಗೋ ಕಾಲ್ ಮಾಡ್ತಾನೆ ವಿರಾಟ್. ಐ ವಾಂಟ್ ಚಂದನ ಲೊಕೇಶನ್ ರೈಟ್ ನೌ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ಕಾಲ್ ಕಟ್ ಮಾಡ್ತಾನೆ. 2 ನಿಮಿಷದಲ್ಲಿ ವಿರಾಟ್ ಫೋನ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ನೋಡ್ತಾ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಸ್ವೀಟ್ ಆರ್ಟ್ ಅಂತ ಕೋಪದಿಂದ ಅಂದ್ಕೊಳ್ತಾನೆ ವಿರಾಟ್. ಚಂದನ ಏರ್ಪೋರ್ಟ್ ಹೊರಗೆ ನಿಂತಿರ್ತಾಳೆ. ಅವಳಿಗೆ ತಿಳಿಯದೆಯೇ ಹೇಗೆ ಇಲ್ಲಿಗೆ ಬಂದಲೋ ಕೂಡ ತಿಳಿಲಿಲ್ಲ. ಯಾಕಂದರೆ ಅವಳ ಮೆದುಳಿನಲ್ಲಿ ಪೂರ್ತಿ ವಿರಾಟ್ ಕುನಾಲ್ನನ್ನು ಕೊಂದ ವಿಡಿಯೋ ಓಡ್ತಾ ಇರುತ್ತೆ. ಪ್ರೆಸೆಂಟ್ ಅವಳು ವಿರಾಟ್ನಿಂದ ದೂರ ಇರಬೇಕು ಅಂದ್ಕೊಳ್ತಾಳೆ. ಅದಕ್ಕೆ ಏರ್ಪೋರ್ಟ್ಗೆ ಬಂದಿದ್ದಾಳೆ. ಚಂದನ ಕಣ್ಮುಚ್ಚಿ ತೆರೆದು ಏರ್ಪೋರ್ಟ್ ಒಳಗಡೆ ಹೋಗೋಣ ಅನ್ನುವಷ್ಟರಲ್ಲಿ ಅವಳ ಸುತ್ತ ಬಹಳ ಜನ ಬಾಡಿಗಾರ್ಡ್ಗಳು ಸುತ್ತುವರಿತಾರೆ. ಶಾಕ್ ಆಗಿ ಅವರೆಲ್ಲರ ಕಡೆ ನೋಡ್ತಾಳೆ ಚಂದನ ಏನೋ ಹೇಳುವಷ್ಟರಲ್ಲಿ ಸರ್ ಹತ್ರಕ್ಕೆ ಹೋಗೋಣ ಮೇಡಮ್ ಬನ್ನಿ ಅಂತಾನೆ ಹೆಡ್ ಗಾರ್ಡ್. ಇಲ್ಲ ನಾನು ಬರೋದಿಲ್ಲ ಅಂತ ಕೋಪದಿಂದ ಕಿರಿಸ್ತಾಳೆ ಚಂದನ. ಮೇಡಮ್ ಪ್ಲೀಸ್ ಬನ್ನಿ ಹೋಗೋಣ, ಇಲ್ಲದಿದ್ದರೆ ಅಂತ ಹೇಳ್ತಿದ್ದ ಗಾರ್ಡ್ನನ್ನು ಮಧ್ಯದಲ್ಲಿ ತಡೆದು, ಹೇಳಿದ್ನಲ್ಲ ನಾನು ಬರೋದಿಲ್ಲ ಅಂತ, ನೀವೆಲ್ಲರೂ ಹೋಗಿ ಇಲ್ಲಿಂದ ಅಂತ ಚಂದನ ಹೇಳ್ತಿರುವಾಗಲೇ ಹೆಡ್ ಗಾರ್ಡ್ ಫೋನ್ ರಿಂಗ್ ಆಗುತ್ತೆ. ಕಾಲ್ ಆನ್ಸರ್ ಮಾಡಿ ಚಂದನಾಳಿಗೆ ಫೋನ್ ಕೊಡ್ತಾನೆ ಗಾರ್ಡ್. ಗೊಂದಲದಿಂದ ಗಾರ್ಡ್ ಕಡೆ ಮತ್ತು ಫೋನ್ ಕಡೆ ನೋಡ್ತಾ ಆ ಫೋನ್ ತೆಗೆದುಕೊಂಡು ಕಿವಿ ಹತ್ರ ಇಟ್ಕೊಳ್ತಾಳೆ ಚಂದನ. ಸೈಲೆಂಟಾಗಿ ಬಂದು ಕಾರಲ್ಲಿ ಕೂತ್ಕೋ ಸ್ವೀಟ್ ಆರ್ಟ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್. ಆ ಧ್ವನಿ ಕೇಳಿದ ಚಂದನ ಒಳಗೊಳಗೆ ಭಯದಿಂದ ನಡಗ ಹೋಗ್ತಾಳೆ. ವಿರಾಟ್ನಿಗೆ ತಿರುಗಿ ಉತ್ತರ ನೀಡುವಷ್ಟು ಧೈರ್ಯ ಅವಳಲ್ಲಿಲ್ಲ. ಅದಕ್ಕೆ ಫೋನ್ ಗಾರ್ಡ್ಗೆ ನೀಡಿ ಸೈಲೆಂಟಾಗಿ ಹೋಗಿ ಕಾರ್ನಲ್ಲಿ ಕೂತ್ಕೊಳ್ತಾಳೆ. ಆ ನಂತರ ಅಲ್ಲಿಂದ ಕಾರ್ ಸ್ಟಾರ್ಟ್ ಆಗಿ ಸ್ವಲ್ಪ ಸಮಯದಲ್ಲೇ ವಾಟರ್ ಹೌಸ್ ಹತ್ರ ನಿಲ್ಲುತ್ತೆ. ಕಾರ್ ಇಳಿದು ಗಟ್ಟಿಯಾಗಿ ಉಸಿರು ಬಿಟ್ಟು ಮನೆ ಒಳಗಡೆ ಹೋಗ್ತಾಳೆ ಚಂದನ. ಆ ಮನೆ ಪೂರ್ತಿ ತುಂಬ ಮೌನವಾಗಿರುತ್ತೆ. ಮೆಲ್ಲಗೆ ಹೆಜ್ಜೆ ಹಾಕ್ತಾ ಬೆಡ್ರೂಮ್ಗೆ ಹೋಗ್ತಾಳೆ ಚಂದನ. ಬೆಡ್ರೂಮ್ಗೆ ಹೋದ ಚಂದನಾಳ ಹೆಜ್ಜೆಗಳು ಅಲ್ಲೇ ನಿಂತು ಹೋಗುತ್ತವೆ. ಯಾಕಂದರೆ ಅವಳಿಗೆ ಎದುರಾಗಿ ಸೋಫಾದಲ್ಲಿ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಕೋಪದಿಂದ ಅವಳ ಕಡೆ ನೋಡ್ತಾ ಇರ್ತಾನೆ ವಿರಾಟ್. ಮತ್ತು ಅವನ ಮುಖದಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ರೆಷನ್ಸ್ ಕೂಡ ಇರೋದಿಲ್ಲ. ವಿರಾಟ್ ಅವರೇ ಅಂತ ಮೆಲ್ಲ ಕರೀತಾಳೆ ಚಂದನಾಳ ಕಡೆ ನೋಡುತ್ತಲೇ ಸೋಫಾದಿಂದಿದ್ದು ಅವಳ ಕಡೆ ಹೆಜ್ಜೆ ಹಾಕ್ತಾನೆ ವಿರಾಟ್. ಅವನ ಹಾಗತ್ರ ಬರ್ತಿದ್ರೆ ಭಯದಿಂದ ಅವಳ ಹಾರ್ಟ್ ಬೀಟ್ ಹೆಚ್ಚಾಗುತ್ತೆ. ತಕ್ಷಣ ಅವಳನ್ನು ಗೋಡೆಗೆ ಪಿನ್ ಮಾಡಿಬಿಡ್ತಾನೆ ವಿರಾಟ್ನನ್ನು ಅಷ್ಟು ಹತ್ರ ನೋಡಿ ಭಯಪಡ್ತಾಳೆ ಚಂದನ. ಅವಳ ಕಡೆ ಕೋಪದಿಂದ ನೋಡುತ್ತಲೇ ಏರ್ಪೋರ್ಟ್ಗೆ ಯಾಕೆ ಹೋದೆ ಚಂದನ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ. ಅವನ ಪ್ರಶ್ನೆಗೆ ಅವಳ ಹಣೆ ಮೇಲೆ ಬೆವರಿನ ಹನಿಗಳು ಮೂಡುತ್ತವೆ. ಅವಳ ಕೆನ್ನೆ ಮೇಲೆ ಮುತ್ತಿಡುತ್ತಾ ಐ ಆಮ್ ವೆಯ್ಟಿಂಗ್ ಚಂದನ, ಆನ್ಸರ್ ಮೈ ಕ್ವೆಶ್ಚನ್. ಚಂದನಾಳಿಗೆ ತುಂಬ ಭಯ ಆಗ್ತಿರುತ್ತೆ. ಯಾಕಂದರೆ ವಿರಾಟ್ ಅವಳನ್ನು ಹೆಸರಿಟ್ಟು ಕರೀತಿದ್ದಾನೆ. ಹಾಗಿದುವರೆಗೂ ಎಂದೂ ನಡೆದಿಲ್ಲ. ಯಾವಾಗಲೂ ಸ್ವೀಟ್ ಆರ್ಟ್ ಅಂತ ಕರೀತಿದ್ದ ವಿರಾಟ್ ಬಾಯಿಂದ ಚಂದನ ಅಂತ ಬರ್ತಿರೋದು ಅವನೆಷ್ಟು ಕೋಪದಲ್ಲಿದ್ದಾನೆ ಎಂಬುದನ್ನು ತೋರಿಸ್ತಾ ಇತ್ತು. ವಿರಾಟ್ ಕಡೆ ನೋಡ್ತಾ ಧೈರ್ಯ ತಂದುಕೊಂಡು, ನಾನು ನಿಮ್ಮಿಂದ ದೂರ ಹೋಗಬೇಕು ಅಂದ್ಕೊಂಡೆ ಅಂತ ಚಂದನ ಅಂದ ಕೂಡಲೇ ಅವಳ ಭುಜದ ಮೇಲಿನ ಅವನ ಹಿಡಿತ ಗಟ್ಟಿಯಾಗಿ ಯಾಕೆ ಅಂತ ಕೋಪದಿಂದ ಕಿರಿಸ್ತಾನೆ. ನಿಶಾ ತೋರಿಸಿದ ವಿಡಿಯೋ ನೆನಪಿಗೆ ಬಂದ ಕೂಡಲೇ ಚಂದನಾಳಿಗೆ ಕೂಡ ಕೋಪ ಬರುತ್ತೆ. ಕೋಪದಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ನೀವು ಕುನಾಲ್ನನ್ನು ಕೊಂದಿದ್ದೀರಿ, ಅವನು ನನ್ನನ್ನು ಕಿಡ್ನಾಪ್ ಮಾಡಿದ್ದಕ್ಕೆ ನೀವು ಅವನನ್ನು ಬದುಕಿರುವಾಗಲೇ ಸುಟ್ಟು ಹಾಕಿದ್ದೀರಿ ಅಂತ ಚಂದನ ಅಂದ ತಕ್ಷಣ ತನ್ನ ಹಿಡಿತ ಸಡಿಲಗೊಳಿಸಿ ಅವಳನ್ನು ಬಿಟ್ಬಿಡ್ತಾನೆ ವಿರಾಟನ್ನು ಹಿಂದಕ್ಕೆ ತಳ್ಳಿ, ನೀವು ಮರ್ಡರ್ ಮಾಡಿದಿರಿ, ಯಾಕೆ ಹಾಗೆ ಮಾಡಿದ್ರಿ? ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಅವಳ ಕಡೆ ನೋಡ್ತಾ, ಅವನು ನೀರನ್ನು ಮುಡ್ತಾ ಅಂತಾನೆ ವಿರಾಟ್. ಅದಕ್ಕೆ ನೀವು ಅವನನ್ನು ಕೊಂದುಬಿಡ್ತೀರಾ
ಅದು ಕೂಡ ಬದುಕಿರುವಾಗಲೇ ಪೆಟ್ರೋಲ್ ಸುರಿದು ಸುಟ್ಟು ಹಾಕ್ತೀರಾ? ಇಂತಹ ಸಾವು ಯಾರು ಕೂಡ ಬಯಸೋದಿಲ್ಲ. ಆದರೆ ನೀವು ನನ್ನನ್ನು ಹಾಕ್ಕೊಂಡಿದ್ದೀರಿ ಆ್ಯಂಡ್ ನನ್ನ ಹತ್ರ ಸುಳ್ಳು ಕೂಡ ಹೇಳಿದ್ದೀರಿ ಅಂತಾಳೆ ಚಂದನ. ನಾನು ನಿನ್ನ ಹತ್ರ ಸುಳ್ಳು ಹೇಳಿಲ್ಲ ಚಂದನ. ನಾನು ಅವನನ್ನು ಕೊಂದೆ ಅಥವಾ ಕೊಲ್ಲಿಲ್ಲ ಅಂತ ನಿನಗೆ ಯಾವಾಗಲೂ ಹೇಳಿಲ್ಲ. ಅವನು ಮಾಡಿದ ಪಾಪಕ್ಕೆ ಅವನಿಗೆ ಶಿಕ್ಷೆ ಸಿಕ್ಕಿದೆ ಅಂತ ಮಾತ್ರ ಹೇಳಿದೆ ಆ್ಯಂಡ್ ಅದೇ ಸತ್ಯ. ಅಂದರೆ ಒಬ್ಬನನ್ನು ಕೊಂದೆ ಎಂಬ ಪಶ್ಚಾತ್ತಾಪ ನಿಮ್ಮಲ್ಲಿ ಇಲ್ವಾ? ನಿಜಕ್ಕೂ ಇಲ್ಲ. ನನಗೆ ಈಗ ನಿಮ್ಮನ್ನು ನೋಡೋದು ಕೂಡ ಇಷ್ಟ ಇಲ್ಲ. ಪ್ಲೀಸ್ ನನ್ನಿಂದ ದೂರ ಹೋಗಿ ಅಂತ ಗಟ್ಟಿಯಾಗಿ ಕೋಪದಿಂದ ಕಿರಿಸ್ತಾಳೆ ಚಂದನ. ತಕ್ಷಣ ಅವಳ ಭುಜ ಹಿಡಿದು ಹತ್ತಿರಕ್ಕೆಳೆದು ಅವಳು ಕೂದಲು ಹಿಡಿದು, ಮತ್ತೆ ನೀನು ತಪ್ಪು ಮಾಡ್ತಿದ್ದೀಯ ಚಂದನ. ನನ್ನಿಂದ ದೂರ ಹೋಗಬೇಕೆಂಬ ಆಲೋಚನೆ ಕೂಡ ನಿನಗೆ ಬರಬಾರ್ದು. ನಿನಗೆ ಗೊತ್ತು ಆ ಮಾತು ಮಾತಾಡಿದ್ರೆ ನಾನು ಎಂತಹ ರಾಕ್ಷಸನಾಗಿ ಬದಲಾಗ್ತೀನಿ ಅಂತ. ಆದರೂ ನೀನು ಪದೇ ಪದೇ ಅದನ್ನೇ ಹೇಳ್ತಿದ್ಯಾ. ದಿಸ್ ಟೈಮ್ ಟು ಪನಿಷ್ಮೆಂಟ್ ಫಾರ್ ಯು ಅಂತ ಅವಳನ್ನ ಬೆಡ್ ಮೇಲೆ ತಳ್ತಾನೆ ವಿರಾಟ್. ಅಷ್ಟು ಗಟ್ಟಿಯಾಗಿ ತಳ್ಳಿದ್ದಕ್ಕೆ ಅಂತ ಕಿರಿಚ್ತಾ ಭಯ ತುಂಬಿದ ಕಣ್ಣುಗಳಿಂದ ವಿರಾಟ್ ಕಡೆ ನೋಡ್ತಾಳೆ ಚಂದನ. ಡೆವಿಲ್ ಸ್ಮೈಲ್ನಿಂದ ಅವಳ ಕಡೆ ನೋಡ್ತಾ, ಇಟ್ಸ್ ಪನಿಷ್ಮೆಂಟ್ ಟೈಮ್ ಅಂತಾನೆ ವಿರಾಟ್. ನಿಖಿಲ್ ಮತ್ತು ತನುಜಾ ಮೀಟಿಂಗ್ ಮುಗಿಸ್ಕೊಂಡು ಆಫೀಸಿಗೆ ಬರ್ತಾರೆ. ನಿಖಿಲ್, ನನಗೆ ಹಸಿವಾಗ್ತಿದೆ, ಹಾಗಾದರೆ ಫುಡ್ ತಿನ್ನು ತನು ಅಂತ ಫೈಲ್ ಚೆಕ್ ಮಾಡ್ತಾ ಹೇಳ್ತಾನೆ ನಿಖಿಲ್ ತಲೆ ಎತ್ತಿ ತನುಜಾ ಕಡೆ ನೋಡ್ತಾನೆ. ನಾವು ಲಂಚ್ಗೆ ಹೊರಗೆ ಹೋಗ್ತಿದ್ದೀವಿ. ನೋ ಅಂತ ಹೇಳೋ ಆಪ್ಷನ್ ಕೂಡ ತನುಜಾ ನೀಡದೆ ಅವನ ಕೈ ಹಿಡಿದು ಹೊರಗೆ ಎಳ್ಕೊಂಡು ಹೋಗ್ತಾಳೆ. ಬೆಡ್ ಮೇಲೆ ಮಲಗಿ ಸೀಲಿಂಗ್ ಕಡೆ ನೋಡ್ತಾ ಇರ್ತಾಳೆ ಚಂದನ. ಬಾಲ್ಕನಿಯಲ್ಲಿ ನಿಂತು ಫೋನಲ್ಲಿ ಮಾತಾಡ್ತಿರ್ತಾನೆ ವಿರಾಟ್. ಫೋನ್ ಮಾತನಾಡಿದ ನಂತರ ಕಾಲ್ ಕಟ್ ಮಾಡಿ ರೂಮ್ ಒಳಗಡೆ ಬಂದು ಚಂದನಾಳ ಕಡೆ ನೋಡ್ತಾನೆ ವಿರಾಟ್. ಸೈಲೆಂಟಾಗಿ ಬೆಡ್ ಮೇಲೆ ಹಾಗೆ ಮಲಗಿದ್ದ ಅವಳನ್ನು ನೋಡಿ ತನ್ನ ಫೋನ್ ಸ್ಟ್ಯಾಂಡ್ ಮೇಲಿಟ್ಟು ಅವಳ ಪಕ್ಕದಲ್ಲಿ ಮಲಗಿ ರಿಮೋಟ್ ಸಹಾಯದಿಂದ ಕರ್ಟನ್ಸ್ಗಳನ್ನೆಲ್ಲ ಕ್ಲೋಸ್ ಮಾಡ್ತಾನೆ ವಿರಾಟ್. ಆದರೂ ಕೂಡ ವಿರಾಟ್ ಕಡೆ ನೋಡದೆ ಸೀಲಿಂಗ್ ಕಡೆ ನೋಡ್ತಿರ್ತಾಳೆ ಚಂದನಾಳನ್ನು ತನ್ನ ಕಡೆ ತಿರುಗಿಸಿ ತನ್ನ ಎದೆ ಮೇಲೆ ಅವಳ ತಲೆ ಇಟ್ಟು ಜೋಗುಳ ಹಚ್ತಾನೆ ವಿರಾಟ್. ಒಂದೆರಡು ನಿಮಿಷದವರೆಗೆ ಹಾಗೆ ಇದ್ದ ಚಂದನ ಆನಂತರ ಅಳ್ತಾಳೆ. ಅವಳ ಕಣ್ಣೀರು ಅವನ ಎದೆ ಮೇಲೆ ತಾಗಿದ ಕೂಡಲೇ ಅವಳ ಕಣ್ಣೀರು ಒರೆಸ್ತಾ, ಈಗತ್ತು ಏನು ಲಾಭ ಇಲ್ಲ ಸ್ವೀಟಾರ್ಟ್. ಇವೆಲ್ಲವನ್ನು ನೀನು ತಪ್ಪು ಮಾಡೋ ಮೊದಲು ಯೋಚಿಸ್ಬೇಕಿತ್ತು ಅಂತಾನೆ ವಿರಾಟ್. ಕಣ್ತುಂಬ ಕಣ್ಣೀರಿನಿಂದ ಅವನ ಕಡೆ ನೋಡ್ತಾ, ಯು ಹರ್ಟ್ ಮಿ ವಿರಾಟ್ ಅವರೇ, ಆ್ಯಂಡ್ ನನ್ನ ತಪ್ಪು ಕೂಡ ಏನಿಲ್ಲ ಅಂತ ಮೆಲ್ಲಗೆ ಬಿಕ್ಕಳಿಸ್ತಾ ಹೇಳ್ತಾಳೆ ಚಂದನ. ರಿಯಲಿ ಸ್ವೀಟಾರ್ಟ್? ಹಾಗಾದರೆ ಏರ್ಪೋರ್ಟ್ಗೆ ಯಾರು ಹೋಗಿದ್ದು? ಆ ಸಮಯದಲ್ಲಿ ನನಗೇನು ತಿಳಿಲಿಲ್ಲ. ಆ ವಿಡಿಯೋ ನೋಡಿದ ಮೇಲೆ ನನಗೆ ಒಬ್ಬಳೇ ಇರಬೇಕು ಅನ್ನಿಸ್ತು, ಅದಕ್ಕೆ ಅಂತ ಇನ್ನೇನು ಹೇಳಲು ಸಾಧ್ಯವಾಗದೆ ಸೈಲೆಂಟ್ ಆಗಿಬಿಡ್ತಾಳೆ ಚಂದನ. ಅವಳ ಮಾತುಗಳನ್ನ ಕೇಳಿದ ವಿರಾಟ್ ಸ್ವಲ್ಪ ಹೊತ್ತು ಅವಳ ಕಡೆ ನೋಡ್ತಾನೆ. ಈಗ ವಿರಾಟ್ ಮೈಂಡ್ನಲ್ಲಿ ಒಂದೇ ಓಡ್ತಿರುತ್ತೆ, ನಿಜಕ್ಕೂ ಆ ವಿಡಿಯೋ ಚಂದನಾಳಿಗೆ ಯಾರು ತೋರಿಸಿದ್ದು ಅಂತ. ಆದರೆ ಈಗ ಅವಳನ್ನು ಯಾವುದನ್ನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಇಂದು ಚಂದನ ತುಂಬ ಹರ್ಟ್ ಆಗಿದ್ದಾಳೆ. ಅದಕ್ಕೆ ಅವಳ ಕಣ್ಣೀರು ಒರೆಸಿ ಅವಳನ್ನ ತನ್ನ ಎದೆಗೆ ಕಪ್ಕೊಂಡು, ಮಲಗು ಸ್ವೀಟಾರ್ಟ್, ಯು ನೀಡ್ ರೆಸ್ಟ್ ಅಂತಾನೆ ವಿರಾಟ್. ಅವಳ ಸುತ್ತ ಕೈ ಹಾಕಿ ಹಾಗೆ ನಿದ್ರೆಗೆ ಜಾರ್ತಾಳೆ ಚಂದನ. ಅವಳ ಕಡೆ ನೋಡ್ತಾ, ನಿಮ್ಮಿಂದ ದೂರ ಹೋಗಬೇಕು ಅಂದ್ಕೊಂಡೆ ಅಂತ ಅವಳು ಹೇಳಿದ ಮಾತು ನೆನಪಾದ ಕೂಡಲೇ ಅವಳ ಹಿಡಿತವನ್ನು ಇನ್ನೂ ಬಿಗಿಗೊಳಿಸಿ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಕಣ್ಣು ಮುಚ್ಕೊಳ್ತಾನೆ ವಿರಾಟ್. ಸಂಜೆಯ ಹೊತ್ತು ನಿದ್ರೆಯಿಂದ ಇದ್ದು ಸುತ್ತಲೂ ನೋಡ್ತಾಳೆ ಚಂದನ. ಆ ರೂಮ್ನಲ್ಲಿ ತಾನು ಒಬ್ಬಳೇ ಇರುವುದನ್ನು ಕಂಡು ಗಟ್ಟಿಯಾಗಿ ಉಸಿರು ಬಿಟ್ಟು ಬೆಡ್ನಿಂದ ಕೆಳಗಿಳಿತಾಳೆ. ತಕ್ಷಣ ಅವಳ ಕಣ್ಣು ಮುಂದೆ ಕತ್ತಲೆ ಆವರಿಸಿದ್ರಿಂದ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ತನ್ನ ತಲೆಯನ್ನು ಹಿಡಿದು ತನ್ನನ್ನು ತಾನು ಕೆಳಗೆ ಬೀಳದಂತೆ ಬ್ಯಾಲೆನ್ಸ್ ಮಾಡ್ಕೊಳ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ವಾಶ್ರೂಮ್ಗೆ ಹೋಗ್ತಾಳೆ. ವಾಶ್ ಬೇಸಿನ್ ಎದುರಿರೋ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡ್ಕೊಳ್ತಾಳೆ. ಅವಳ ಕುತ್ತಿಗೆ ಮತ್ತು ಕೆನ್ನೆ ಮೇಲೆ ಕಚ್ಚಿದ ಗುರುತುಗಳು, ಭುಜದ ಮೇಲೆ ಬೆರಳಿನ ಗುರುತುಗಳು, ಅಳುವುದರಿಂದ ಕಣ್ಣುಗಳು ಉಬ್ಬಿ ಕೆಂಪಗಾಗಿರುತ್ತೆ, ಬಾಡಿ ಪೂರ್ತಿ ಹಲ್ಲಿನ ಗಾಯಗಳು, ಮೈಕೈ ನೋವು, ಇವೆಲ್ಲವನ್ನು ನೋಡಿ ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾಳೆ. ತಕ್ಷಣ ಬೆಳಗ್ಗೆ ವಿರಾಟ್ ತನ್ನೊಂದಿಗೆ ವರ್ತಿಸಿದ ರೀತಿ ನೆನಪಿಗೆ ಬಂದ ಕೂಡಲೇ ತಲೆ ಕೊಡವಿ ಕಣ್ಣು ತೆರೀತಾಳೆ. ಅವಳಿಗೆ ಒಳಗೊಳಗೆ ತುಂಬ ನೋವಾಗ್ತಿದೆ, ಆದರೆ ಕಣ್ಣಿನಿಂದ ನೀರು ಬರ್ತಿಲ್ಲ. ಸ್ವಲ್ಪ ಸಮಯದ ನಂತರ ಫ್ರೆಶ್ ಆಗೋರ ಬಂದು ಬೆಡ್ ಮೇಲೆ ಕೂತು ತನ್ನ ಫೋನ್ ಆನ್ ಮಾಡೋ ಸಮಯಕ್ಕೆ ವಿರಾಟ್ ರೂಮ್ ಒಳಗಡೆ ಬರ್ತಾನೆ. ಚಂದನಾಳ ಕಡೆ ನೋಡ್ತಾ, ನಿನ್ನ ಒಂದು ವಿಷಯ ಕೇಳಬೇಕು ಸ್ವೀಟಾರ್ಟ್ ಅಂತಾನೆ ವಿರಾಟ್. ಏನು? ಆ ವಿಡಿಯೋ ನಿನಗೆ ಯಾರು ತೋರಿಸಿದ್ದು? ನಿಶಾ ತೋರಿಸಿದ್ದಾಳೆ, ಅವಳು ಇಲ್ಲೇ ಮಾಲ್ಡೀವ್ಸ್ನಲ್ಲಿದ್ದಾಳೆ ಅಂತ ವಿರಾಟ್ ಕಡೆ ನೋಡದೆಯೇ ಕಿವಿಯಲ್ಲಿ ಹೆಡ್ಫೋನ್ ಇಟ್ಕೊಂಡು ಬೆಡ್ ಮೇಲೆ ಮಲಗಿ ಕಣ್ಣು ಮುಚ್ಕೊಳ್ತಾಳೆ. ಸ್ವಲ್ಪ ಹೊತ್ತು ಚಂದನಾಳ ಕಡೆ ನೋಡಿದ ಮೇಲೆ ರೂಮ್ನಿಂದ ಹೊರಟು ಹೋಗ್ತಾನೆ ವಿರಾಟ್. ಅಂದಿನ ರಾತ್ರಿ ಅವರಿಬ್ಬರ ನಡುವೆ ತುಂಬ ವಿಭಿನ್ನವಾಗಿರುತ್ತೆ. ಚಂದನ ರೂಮ್ನಲ್ಲಿ ಮಲಗಿರ್ತಾಳೆ. ವಿರಾಟ್ ಹೊರಗೆ ಕೌಚ್ನಲ್ಲಿ ಕುಳಿತು ವೈನ್ ಸಿಪ್ ಮಾಡ್ತಿರ್ತಾನೆ. ಇಂದು ಮೊದಲ ಬಾರಿ ಅವರಿಬ್ಬರು ಹತ್ತಿರ ಇದ್ದರೂ ದೂರವಾಗಿದ್ದರು. ವಿರಾಟ್ ಅಂದ್ಕೊಂಡ್ರೆ ಅವಳ ಹತ್ರ ಹೋಗಬಲ್ಲ, ಆದರೆ ಇಂದು ಅವಳ ಕಣ್ಣಲ್ಲಿ ಒಂದು ರೀತಿಯ ಕೋಪ ನೋಡಿದ್ದ ಅವಳು ಆ ಘಟನೆಯಿಂದ ಚೇತರಿಸ್ಕೊಳ್ಳಲು ಸ್ವಲ್ಪ ಸಮಯ ಕೊಡಬೇಕು ಅಂದ್ಕೊಂಡಿದ್ದಾನೆ. ಬೆಳಗ್ಗೆ ವಿರಾಟ್ ರೂಮ್ ಒಳಗಡೆ ಬರುವಷ್ಟರಲ್ಲಿ ಚಂದನ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತು ತನ್ನ ಕುತ್ತಿಗೆ ಮೇಲಿರೋ ಬೈಟ್ ಮಾರ್ಕ್ಸ್ ಮೇಲೆ ಮೇಕಪ್ ಪೌಡರ್ ಹಚ್ತಾ ಅವನ್ನೆಲ್ಲ ಕವರ್ ಮಾಡ್ತಿರ್ತಾಳೆ. ಕನ್ನಡಿಯಿಂದ ವಿರಾಟ್ ಕಡೆ ನೋಡ್ತಾ, ಸೋ ಸಾರಿ ವಿರಾಟ್,
ಉಫ್ ಮಿಸ್ಟರ್ ಆಡಿ, ನೀವು ಮಾಡಿದ ಕಲೆಯನ್ನು ನಾನು ಕವರ್ ಮಾಡಲೇಬೇಕಾಯಿತು ಅಂತ ವ್ಯಂಗ್ಯವಾಗಿ ಹೇಳುತ್ತಲೇ ಹಿಂದಕ್ಕೆ ತಿರುಗಿ ಅವನ ಕಡೆ ಕೋಪದಿಂದ ನೋಡಿ ಅಲ್ಲಿಂದ ಹೊರಟು ಹೋಗ್ತಾಳೆ ಚಂದನ. ಅವಳ ಬಿಹೇವಿಯರ್ ನೋಡಿ ಶಾಕ್ ಆಗ್ತಾನೆ ವಿರಾಟ್. ಯಾಕಂದರೆ ಇದುವರೆಗೂ ಎಂದೂ ಅವಳು ಹೀಗೆ ವರ್ತಿಸಿರಲಿಲ್ಲ. ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಈ ಬಾರಿ ನಾನು ಅವಳನ್ನು ತುಂಬ ಹರ್ಟ್ ಮಾಡಿದ್ದೀನಿ ಅಂತ ಕಣ್ಣು ತೆರೆದು ವಾಶ್ರೂಮ್ಗೆ ಹೋಗ್ತಾನೆ ವಿರಾಟ್. 1 ಗಂಟೆ ನಂತರ ಇಬ್ಬರೂ ಕೂಡ ಪ್ರೈವೇಟ್ ಹೆಲಿಕಾಪ್ಟರ್ನಲ್ಲಿ ಚಂದನ ವಿಂಡೋ ಕಡೆ ನೋಡ್ತಿರ್ತಾಳೆ. ಆ್ಯಂಡ್ ವಿರಾಟ್ ಮೈಂಡ್ನಲ್ಲಿ ಏನೇನೋ ಓಡ್ತಿರುತ್ತೆ. 4 ಗಂಟೆ ನಂತರ ವಿರಾಟ್ ಆಫೀಸ್ ಮೇಲೆ ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗುತ್ತೆ. ಅದರಿಂದ ಕೆಳಗಿಳಿದು ಅವನ ಕಡೆ ನೋಡದೆ ಕೆಳಗೆ ಹೊರಟು ಹೋಗ್ತಾಳೆ ಚಂದನ. ವಿರಾಟ್ ಅವಳ ಹಿಂದೆ ಹೋಗ್ತಾನೆ. ಇಬ್ಬರು ಕೂಡ ಮನೆಗೆ ಹೊರಡ್ತಾರೆ. ಆ್ಯಂಡ್ ಇಬ್ಬರು ತುಂಬ ಮೌನವಾಗಿರ್ತಾರೆ. ಇಲ್ಲಿಂದ ಹೋಗುವಾಗ ಇಬ್ಬರು ತುಂಬ ಖುಷಿಯಾಗಿದ್ದರು. ಆದರೆ ಅವರು ಬರುವಷ್ಟರಲ್ಲಿ ಇಬ್ಬರ ಮುಖದಲ್ಲಿ ನಗು ಇಲ್ಲ. ಒಬ್ಬರ ಕಡೆ ಇನ್ನೊಬ್ಬರು ನೋಡ್ತಿಲ್ಲ ಕೂಡ. ನಿನ್ನೆ ಅವಳ ಲೈಫ್ನಲ್ಲಿ ತುಂಬ ಟಾರ್ಚರ್ ನೋಡಿದ್ದಾಳೆ. ಆ್ಯಂಡ್ ಆ ಟಾರ್ಚರ್ಗೆ ಕಾರಣ ವಿರಾಟ್ ಮಾತ್ರ. ಮತ್ತು ಅವನು ತನ್ನ ವರ್ತನೆಗೆ ತುಂಬ ರಿಗ್ರೆಟ್ ಫೀಲ್ ಆಗ್ತಿದ್ದಾನೆ. ತಾನು ಅವಳನ್ನು ಹರ್ಟ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ. ಆದರೆ ಅವನ ಕೋಪದಿಂದ ಆ ಸಮಯದಲ್ಲಿ ತಾನು ಏನು ಮಾಡ್ತಿದ್ದೀನಿ ಅಂತ ಮರೆತಿದ್ದ. ಈಗ ಅದೇ ಕೋಪ ಅವನ ಪ್ರೀತಿಯನ್ನು ಬ್ರೇಕ್ ಮಾಡಿದೆ ಅಂತ ಯೋಚಿಸ್ತಿರುವಾಗಲೇ ಮನೆ ಹತ್ತಿರ ಕಾರ್ ನಿಲ್ಲುತ್ತೆ. ವೇಗವಾಗಿ ಕಾರ್ನಿಂದ ಇಳಿದು ಒಳಗಡೆ ಹೋಗ್ತಾಳೆ ಚಂದನ. ಯಾಕಂದರೆ ಅವನ ಪಕ್ಕದಲ್ಲಿದ್ದರೆ ಅವಳಿಗೆ ಉಸಿರು ಕೂಡ ಕಟ್ಟಿದಂತಾಗ್ತಿದೆ. ಒಳಗಡೆ ಹೋದ ಕೂಡಲೇ ತನುಜ, ನಿಖಿಲ್, ಶ್ರುತಿ, ಆನಂದ್ 4 ಕೂಡ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ. ಮೆಲ್ಲಗೆ ನಕ್ಕು ಅವರೆಲ್ಲರನ್ನ ಹಗ್ ಮಾಡಿಕೊಂಡು ಅವರೊಂದಿಗೆ ಮಾತಿನಲ್ಲಿ ತೊಡಗ್ತಾಳೆ. ಯಾಕಂದರೆ ತಾನು ಎಷ್ಟು ನೋವಿನಲ್ಲಿದ್ದೀನಿ ಅಂತ ಯಾರಿಗೂ ಹೇಳೋದಕ್ಕೆ ಅವಳು ಇಷ್ಟಪಡ್ತಿಲ್ಲ. ಅಷ್ಟರಲ್ಲಿ ಡ್ರೈವರ್ ಬ್ಯಾಗ್ಗಳನ್ನೆಲ್ಲ ತಂದಿದ್ದರಿಂದ ಎಲ್ರಿಗೂ ತಂದು ಗಿಫ್ಟ್ಗಳನ್ನೆಲ್ಲ ನೀಡ್ತಾಳೆ ಚಂದನ. ಪ್ರತಿಯೊಬ್ಬರು ಕೂಡ ಗಿಫ್ಟ್ ನೋಡಿ ಖುಷಿಯಿಂದ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಅವರೆಲ್ಲರನ್ನ ನೋಡಿ ನಗ್ತಿರ್ತಾಳೆ. ಆದರೆ ಆ ನಗುವಿನ ಹಿಂದಿರೋ ನೋವು ವಿರಾಟ್ ಹೊರತುಪಡಿಸಿ ಅಲ್ಲಿರೋ ಯಾರಿಗೂ ತಿಳಿಯೋದು. ಅಷ್ಟರಲ್ಲಿ ನಿಖಿಲ್ ವಿರಾಟ್ ಕಡೆ ನೋಡ್ತಾನೆ. ಅವನಿಗೇನೋ ಸಂಶಯ ಬಂದು ಇಬ್ಬರ ಕಡೆಯೂ ಪದೇ ಪದೇ ನೋಡಿ ಇವರಿಬ್ಬರ ನಡುವೆ ಸಮಥಿಂಗ್ ಏನೋ ನಡೆದಿದೆ ಅಂತ ನನಗೆ ಯಾಕೆ ಅನ್ನಿಸ್ತಿದೆ. ವಿರಾಟ್, ಐ ಹೋಪ್ ನಿನ್ನ ಕೋಪವನ್ನು ಕಂಟ್ರೋಲ್ ಇಟ್ಕೊಂಡಿದೀಯಾ ಅಂದ್ಕೊಳ್ತೀನಿ. ಯಾಕಂದರೆ ನಿನ್ನ ಕೋಪದಿಂದ ಅವಳು ತುಂಬ ಹರ್ಟ್ ಆಗ್ತಾಳೆ. ಪ್ಲೀಸ್ ಹಾಗಾಗಬಾರ್ದು ದೇವರೇ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ನಿಖಿಲ್. 2 ಗಂಟೆಯ ನಂತರ ಅವರವರ ಕೆಲಸಕ್ಕೆ ಅವರು ಹೋಗ್ತಾರೆ. ಚಂದನ ತನ್ನ ರೂಮ್ ಹೋಗಿ ಫೋನ್ ಬೆಡ್ ಮೇಲೆ ಎಸೆದು ಹಿಂದಕ್ಕೆ ತಿರುಗುವಷ್ಟರಲ್ಲಿ ಅವಳಿಗೆ ಎದುರಾಗಿ ವಿರಾಟ್ ಇರ್ತಾನೆ. ಅವನನ್ನು ಹಸಲು ಲೆಕ್ಕಿಸ್ದೆ ಅಲ್ಲಿಂದ ಹೋಗ್ತಿದ್ರೆ ಅವಳ ಭುಜ ಹಿಡಿದು ನಿಲ್ಲಿಸ್ತಾನೆ. ಅವನ ಕಣ್ಣಲ್ಲಿ ಕಂಡಿಟ್ಟು ನೋಡ್ತಾ, ಇನ್ನೇನಾದರೂ ಮಾಡಬೇಕಾ ಅಂತ ಕೇಳ್ತಾಳೆ ಚಂದನ. ಐ ಆಮ್ ಸೋ ಸಾರಿ ಸ್ವೀಟಾರ್ಟ್, ನಿನ್ನೆ ಕೋಪದಲ್ಲಿ ಅಂತ ಹೇಳ್ತಿರೋ ವಿರಾಟ್ ಕೆನ್ನೆಗೆ ಲಾಠಿಯಲ್ಲಿ ಪೆಟ್ಟು ನೀಡಿದಂತೆ ಹೊಡಿತಾಳೆ ಚಂದನ. ಹಾಗೆ ಹೊಡೆದ ಕೂಡಲೇ ಆ ರೂಮ್ ಪೂರ್ತಿ ಸೈಲೆಂಟ್ ಆಗೋಗುತ್ತೆ. ಚಂದನ ಹಾಗೆ ಹೊಡೆದ ಕೂಡಲೇ ಅವಳ ಕಡೆ ನೋಡ್ತಾನೆ ವಿರಾಟ್. ಅವನ ಕಡೆ ಕೋಪದಿಂದ ನೋಡ್ತಾಳೆ ಚಂದನ. ಸಾರಿ ವಿರಾಟ್ ಅವರೇ, ಕೋಪದಲ್ಲಿ ನಾನು ನಿಮ್ಮ ಮೇಲೆ ಕೈ ಮಾಡಿದೆ, ರಿಯಲಿ ಸೋ ಸಾರಿ ಅಂತ ಅವಳು ಅಂದ ಕೂಡಲೇ ಕೆಂಪಾದ ಕಣ್ಣುಗಳಿಂದ ಅವಳ ಕಡೆ ಕೋಪದಿಂದ ನೋಡ್ತಾನೆ ವಿರಾಟ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.